ಇದ್ಯಾ ಹುಡುಗಿ ಇದು? ಏ ಹುಡುಗಿ ಎದ್ದೇಳು. ಯಾರು ನೀನು? ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ? ಮೊದಲು ಗಾಳಿಯಿಂದ ಕೆಳಗಿಳಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಇದನ್ನ ನಾನ್ ನಿನ್ ಕೇಳ್ಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ. ನಿನ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ನನಗ್ ಬುದ್ಧಿ ಇದೆ, ಅದಕ್ಕೆ ನಾನ್ ಮನೆ ಬಿಟ್ಟು ಬಂದೆ. ಏನ್ ಬುದ್ಧಿ ಇದೆ ನಿನ್ ತಲೆ? ನಿನ್ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ಮನೆ ಬಿಟ್ಟು ಬರ್ತಾನೆ ಇರ್ಲಿಲ್ಲ ನೀನು. ನೋಡು ಸಿಹಿ, ಸುಮ್ನೆ ನನ್ನ ಹತ್ರ ಜಗಳ ಆಡ್ಬೇಡ. ನನ್ ಪಾಳಿಗೆ ನನ್ ಬಿಟ್ಬಿಡು. ನೀನ್ ಇಲ್ಲಿಂದ ವಾಪಸ್ ಮನೆಗೆ ಹೋಗು. ನಿಂತ್ಕೊಳೆ. ನಂಗೆ ಯಾರು ಬೇಡ. ನಾನು ಎಲ್ರಿಂದನೂ ದೂರ ಹೋಗ್ಬೇಕು ಅಷ್ಟೇ. ನೀನ್ ನನ್ನಿಂದ ಬರ್ಬೇಡ, ವಾಪಸ್ ಹೋಗ್ಬಿಡು. ಹೋಗು, ನಾನು ನೋಡ್ತೀನಿ ಅದ್ ಎಲ್ಲಿ ಹೋಗ್ತೀಯಾ ಅಂತ. ಅಪ್ಪ ಮತ್ತೆ ಸೀತಮ್ಮ ನಿನ್ನ ಹುಡ್ಕೊಂಡ್ ಬರ್ತಾರಲ್ವಾ, ಅವಾಗ ನಿನ್ ಗೊತ್ತಾಗುತ್ತೆ ಅವ್ರ ಪ್ರೀತಿ ಏನು ಅಂತ. ನೀನ್ ಹೇಳ್ತಿರೋದ್ ನಿಜನಾ? ಸೀತಮ್ಮ ಪ್ರೀತಿ ಮಾಡ್ತಾರ? ನಾನ್ ಹೇಳಲ್ಲ, ಅವರ ಬರ್ತಾರಲ್ಲ ಆವಾಗ ನಿನ್ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಏನು ಅಂತ. ಇಲ್ಲ, ಅವ್ರು ಬರಲ್ಲ. ನನ್ನಲ್ಲಿ ಯಾರಿಗೂ ಪ್ರೀತಿ ಇಲ್ಲ, ಅದಕ್ಕೆ ನಾನು ದೂರ ಹೊರಟೋಗ್ತೀನಿ. ಅಯ್ಯೋ ಲೂಸು, ನಾನು ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರಲ್ಲ. ಒಳ್ಳೆ ಡಾಂಕಿ ಕಣೆ ನೀನು. ಸೀತಮ್ಮ ಮತ್ತೆ ಅಪ್ಪ ಸುಬ್ಬಿ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. ಇವಳು ನೋಡಿದ್ರೆ ಲೂಸ್ ತರ ಹೊರಟೋಗ್ಬಿಟ್ಲು. ಹೇಗಾದ್ರು ಮಾಡಿ ಸೀತಮ್ಮ ಅಪ್ಪನ್ಗೆ ನಾನೇ ಹೆಲ್ಪ್ ಮಾಡ್ಬೇಕು. ಬೇರೆ ಹಸು ಆಗ್ತದೆ. ನೆನ್ನೆಯಿಂದ ಏನೂ ತಿಂದಿಲ್ಲ. ನನ್ನ ಹತ್ರ ದುಡ್ಡು ಇಲ್ಲ. ನೀರಾದ್ರೂ ಕುಡಿತೀನಿ. ಹತ್ರ ಇಲ್ಲ, ಹೊಟ್ಟೆ ಹಸಿತಿದೆ ಅಂತ. ಬೇಡ ಬೇಡ, ತುಂಬಾ ಸುಸ್ತಾಗ್ತದೆ, ನಡೆಯಕ್ಕೂ ಆಗ್ತಿಲ್ಲ. ಈಗ ಎಲ್ಲಿ ಹೋಗ್ಲಿ ನಾನು? ಮತ್ತೆ ತಾತನ ಹತ್ರ ಹೋಗ್ಲಾ? ಬೇಡ ಬೇಡ, ಅವ್ರು ನನಗೆ ಮೋಸ ಮಾಡಿದ್ದಾರೆ.
ಸರ್, ಈ ಫೋಟೋಲಿರೋ ಹುಡುಗಿನ ಎಲ್ಲರೂ ನೋಡ್ಯಾರ? ಹ್ಞೂ ಸರ್, ಈ ಹುಡುಗಿ ಈಗ ನನ್ನ ಗಾಡಿಲೇ ಮಲಗಿತ್ತು. ನಾನು ಎಪ್ಸಿ ಕಳಿಸ್ದೆ. ಮೋಸ್ಟ್ಲಿ ಈಗ ಹೋಗ್ತಾ ಇರ್ಬೋದು ನೋಡಿ ಅಲ್ಲಿ. ಎದ್ದೋಳೆ ಸುಬ್ಬಿ, ಎದ್ದೋಳೆ. ಅಶೋಕ್ ಅಂಕಲ್, ಸುಬ್ಬಿ ಇಲ್ಲೇ ಇದ್ದಾಳೆ ನೋಡಿ. ಮಧು, ನೀನು ಆ ಕಡೆ ಹೊಡ್ಕೊಂಡು ನಾನು ಈ ಕಡೆ ಹೋಗ್ತೀನಿ. ಅಯ್ಯೋ, ನಾನು ಹೇಳೋದು ಇವ್ರು ಕೇಳಿಸೋದು ಇಲ್ವಲ್ಲ. ಪಾಪ ಸುಬ್ಬಿ ಬೇರೆ ಪ್ರಜ್ಞೆ ತಪ್ಪು ಮಲಗಿದಾಳೆ. ಹನುಮಂತ, ನೀನೇ ನಂಗೆ ಹೆಲ್ಪ್ ಮಾಡಬೇಕು ಪ್ಲೀಸ್. ಸೀತಮ್ಮ, ನಾನು ಸುಬ್ಬಿ ಹತ್ರ ಕರ್ಕೊಂಡು ಹೋಗ್ತೇನೆ ಬಾ. ಸುಬ್ಬಿ, 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 ಸುಬ್ಬಿ. ರಾಮ್, ಪ್ರಿಯಾ, ಸುಬ್ಬಿ. ಯಾಕೋ ಇಲ್ಲಿಗೆ ಬಂದೆ? ನಿಮ್ ಮನೇಲಿ ಕಾಣ್ತಿಲ್ಲ ಅಂತ ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಿನ್ನೆ ರಾತ್ರಿ ಅಷ್ಟು ಹೇಳಿದ್ರು ಮನೆ ಬಿಟ್ಟು ಬಂದಿದ್ಯಲ್ಲ, ನಮಗೆ ಬೇಜಾರಾಗಲ್ವಾ ಸುಬ್ಬಿ? ನೋಡ್ದ್ಯಾ ಸುಬ್ಬಿ, ನಾನು ಹೇಳ್ದೆ ತಾನೆ, ನೀನೇ ನನ್ನ ಮಾತು ಕೇಳಿಲ್ಲ. ನೋಡು ಸೀತಮ್ಮ ಅಪ್ಪ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಮಾತಾಡು ಸುಬ್ಬಿ. ಸೀತಮ್ಮ, ಇನ್ ಮುಂದೆ ನೀನ್ ನನ್ ಪ್ರೀತಿ ಮಾಡಲ್ಲ, ನಾನು ನಿನ್ ಬೇಡ ಅಂತ ಅನ್ಕೊಂಡು ಬಂದ್ಬಿಟ್ಟೆ. ಯಾರು ಹೇಳಿದ್ ನಿನ್ಗೆ ನೀನ್ ನಮಗ್ ಬೇಡ ಅಂತ? ಊಟ ಇದೆ ಲಾಸ್ಟ್. ಇನ್ನೊಂದ್ಸಲ ಈ ತರ ಮನೆ ಬಿಟ್ಟು ಬರಬಾರ್ದು, ಓಕೆ? ನಿನ್ ಸುಬ್ಬಿ ಅದು ಸಿಹಿ ಅದು ನಮ್ಮ ಮಗಳೇ ಕಂದ. ಅಪ್ಪ ಹೇಳಿದ್ ಕೇಳಿಸ್ತು ತಾನೆ. ಇನ್ನೊಂದ್ಸಲ ಈ ತರ ಎಲ್ಲ ಮಾಡಿದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ಬಾ ಮನೆಗೆ ಹೋಗೋಣ, ನಡಿ. ಬಾ, ಎದೋಳು. ಥ್ಯಾಂಕ್ ಯು ಹನುಮಪ್ಪ. ಸುಬ್ಬಿ, ಬಾಯ್ಲಿ. ಇನ್ಮೇಲೆ ಹೀಗೆ ಮನೆ ಎಲ್ಲ ಬಿಟ್ಟು ಹೋಗ್ಕೂಡ್ದು, ಗೊತ್ತಾಯ್ತಾ? ಇನ್ಮೇಲೆ ಇದೇ ನಿನ್ನ ಮನೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ಬೇಜಾರು ಮಾಡಿಕೊಂಡು ಮನೆ ಎಲ್ಲ ಬಿಟ್ಟು ಹೋಗಬಾರ್ದು, ಆಯ್ತಾ? ಗುಡ್ ಗರ್ಲ್ ನೀನು. ನೀನು ಯಾವತ್ತಿದ್ರೂ ನಮ್ಮ ರಾಮ ಸೀತನ ಜೊತೆನೇ ಇರಬೇಕು, ಆಯ್ತಾ ಪುಟ್ಟ? ಅದೇ ಮತ್ತೆ ಕರೆಕ್ಟಾಗಿ ಹೇಳಿದ್ಯಮ್ಮ. ತಿನ್ಕೊಳ್ಳಿ, ಬೈಲಿ. ನೀನು ನಮ್ಮ ಮನೆಗೆ ಓಡಾಡ್ಕೊಂಡಿದ್ರೇನೆ ತುಂಬ ಖುಷಿ. ಈ ತಾತನ್ನೇ ಬಿಟ್ಟು ಹೋಗ್ಬಿಡ್ತೀಯ ನೀನು? ನಾವ್ಯಾರು ಬೇಡವಾ ನಿನಗೆ? ಬೇಕು ತಾತ. ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹಾಕೋದೆ? ಇನ್ನು ಮೇಲೆ ಏನಾದರೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಆದರೆ ನಾನು ಕೊಟ್ಬಿಡ್ತೀನಿ. ನೋಡು ಸುಬ್ಬಿ, ಸಿಹಿ ಇಲ್ಲಿರೋ ಮನೆಗೆ ಆಧಾರ ನೀನು.
ಈ ಮನೆ ಮಹಾಲಕ್ಷ್ಮಿನಮ್ಮ ನೀನು. ನೀನಿದ್ರೇನೆ ಈ ಮನೆ ಸದಾ ಖುಷಿ ಲವಲವಿಕೆ ಇದ್ದ ಇರುತ್ತೆ. ನಾವೆಲ್ಲರೂ ನಗುನಗ್ತಾ ಇರ್ತೀವಿ. ಸರಿ ತಾತ, ಇನ್ಮೇಲೆಯಿಂದ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಗುಡ್ ಗರ್ಲ್. ಏಯ್ ಸುಬ್ಬಿ ಗುಬ್ಬಿ ಬಾಯ್. ಇವಾಗ ಖುಷಿನಾ ನನಗೆ? ಹ್ಞೂ ಅಶೋಕ್ ಅಂಕಲ್, ಡಬ್ಬಲ್ ಖುಷಿ. ಪುಟ ತಗೋ, ಇದನ್ನು ನಾನು ನಿನಗೋಸ್ಕರನೇ ತಂದಿರೋದು, ನನ್ನ ಮಗಳದು. ತಗೋ ಸುಬ್ಬಿ. ಇಷ್ಟು ದಿನ ಸೀತಮ್ಮ ನನ್ನ ಸಿಹಿ ಅಂತ ಕರೆಯೋಳು, ಇನ್ಮೇಲೆಯಿಂದ ಸುಬ್ಬಿ ಅಂತ ಕರೀತಾಳ. ಪುಟ ಏನೋ ನಿಂತ್ಕೊಂಡು ಹಾಗೆ ನೋಡ್ತಿದ್ಯಾ? ಸೀತಮ್ಮ ಇದು ನಿನ್ಗೋಸ್ಕರನೇ ತಂದಿರೋದು, ತಗೋ. ನೋಡಿ ರಾಮ್ ಎಷ್ಟು ಖುಷಿ ಪಡ್ತಿದ್ದಾಳೆ. ಖುಷಿ ಆಗದೆ ಇರುತ್ತೇನೆ ಸೀತಾ. ನಿನ್ನೆ ಎಲ್ಲ ಸೀತಮ್ಮ 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 ಅಂತ ಜಪ ಮಾಡ್ತಿದ್ಲು. ಸೀತಮ್ಮ ನನ್ನ ಒಪ್ಕೋತಾರೋ ಇಲ್ವೋ ಅಂತ ಅಳ್ತಾನೆ ಇದ್ಲು ಗೊತ್ತಾ. ಈಗ ನೀನ್ ಬೇರೆ ಸಡನ್ ಆಗಿ ಸರ್ಪ್ರೈಸ್ ಬೇರೆ ಕೊಟ್ಟಿದ್ಯಲ್ಲ, ಫುಲ್ ಖುಷಿ ಆಗಿದ್ದಾಳೆ. ಸಾರಿ ಪುಟ್ಟ, ನನ್ನಿಂದ ಬೇಜಾರಾಯ್ತಾ? ನಿನಗೇನು ಇಷ್ಟ ಹೇಳು. ನಮ್ಮ ಸಿಹಿಗಾದರೆ ಗೊಚ್ಚವಲಕ್ಕಿ ಅಂದರೆ ತುಂಬ ಇಷ್ಟ. ನಿನ್ಗೇನು ಇಷ್ಟನೋ ನಾನು ಅದನ್ನು ಮಾಡ್ಕೊಡ್ತೀನಿ. ಸಿಹಿಗೆ ಏನ್ ಇಷ್ಟನೋ ಅದೇ ನಂಗೂ ಇಷ್ಟ. ನೀನೇನ್ ಮಾಡ್ಕೊಟ್ರು ತಿಂತೀನಿ ಸೀತಮ್ಮ. ಇಲ್ಲ, ನೀನು ಇಷ್ಟು ದಿನ ಆ ಥರ ಇದ್ದಿದ್ದು ಸಾಕು. ಇನ್ಮೇಲೆ ನೀನು ನೀನಾಗಿರ್ಬೇಕು, ಅಂದರೆ ಸುಬ್ಬಿ ಸುಬ್ಬಿ ಥರನೇ ಇರಬೇಕು. ಸೀತಮ್ಮ, ನಂಗ್ ಸಿಹಿ ಆಗಿರೋದೇ ಇಷ್ಟ, ನಾನು ಹಾಗೆ ಇರ್ತೀನಿ. ಆಗ ಸುಬ್ಬಿಗೆ ಬೆಲೆ ಇರಲ್ಲ ತಾನೆ. ಸುಬ್ಬಿ ಸುಬ್ಬಿನೇ, ಸಿಹಿ ಸಿಹಿನೇ. ನೀನು ನೀನಾಗಿದ್ರೆ ಚಂದ ಅಲ್ವಾ? ನಿನಗೂ ಆಸೆ ಕನಸುಗಳೆಲ್ಲ ಇರುತ್ತೆ. ಅದ್ರ ಪ್ರಕಾರ ನೀನು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೇಕು. ಬಾ ನನ್ನ ಜೊತೆ, ನಿನ್ಗೆ ಏನು ಇಷ್ಟನೋ ಅದನ್ನ ಮಾಡ್ಕೊಡ್ತೀನಿ. ನಾನು ಬರ್ತೀನಿ. ಭಾರ್ಗವಿ, ನಮ್ಮ ರಾಮ ಸೀತಾ ಸುಬ್ಬಿ ಮುಖದಲ್ಲಿ ಒಂದು ಸಂತೋಷ ಇದೆಯಲ್ಲ, ಅದು ಸದಾ ಕಾಲ ಹಾಗೆ ಇರಲಿ ಅಂತ ಬೇಡ್ಕೋತೇನೆ. ಯಾರು ಕೆಟ್ಟದೃಷ್ಟನು ಬೀಳದೇ ಇರಲಿ. ಅಶೋಕ, ನಿಮ್ಗೇನೋ ಹೇಳೋದಿತ್ತು ಮರೆಯ. ಎಲ್ಲೋದು ಸೀತಮ್ಮ, ನಿನ್ನ ಮಗಳು ಅಂತ ಒಪ್ಕೊಂಡ್ಮೇಲೋ ಅದ್ಯಾಕೆ ಮುಖ ಗುಮ್ ಅಂತ ಊದಿಸ್ಕೊಂಡಿದ್ಯಾ? ಅವ್ರನ್ನ ಸಿಹಿ ಅಂತ ಕರೀತಾ ಇಲ್ವಲ್ಲ, ಅದೇ ಬೇಜಾರು. ನಾವ್ ಸಿಹಿ ಅಂತ ಯಾಕೆ ಕರಿಬೇಕು? ನೀನು ಸುಬ್ಬಿ ಅಂತ ಈಗ ಎಲ್ರಿಗೂ ಗೊತ್ತಾಗಿದ್ಯಾ ಅಲ್ವಾ? ನೀನ್ ಯಾಕೆ ಸಿಹಿ ಆಗಿರ್ತೀಯ? ಇನ್ಮೇಲಿಂದ ನೀನು ಸುಬ್ಬಿ. ಆದ್ರೂ ಒಂಥರ ಬೇಜಾರು ಸಿಹಿ. ಸೀತಮ್ಮನಾಗ ಸಿಹಿ ಸಿಹಿ ಅಂತ ಎಷ್ಟು ಪ್ರೀತಿ ಮಾಡ್ತಾ ಇದ್ಲು. ಎಲ್ರು ನನ್ನ ಸಿಹಿ ಸಿಹಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಸುಬ್ಬಿ ಅನ್ನೋದೇ ಮರ್ತೋಗಿತ್ತು. ಅದೆಲ್ಲ ಹಳೆ ಕತೆ. ಇನ್ಮೇಲೆಯಿಂದ ನೀನು ಸುಬ್ಬಿ, ನಾನು ಸಿಹಿ. ಸೀತಮ್ಮನೂ ಅಷ್ಟೇ, ನಿನ್ನ ಸುಬ್ಬಿಯಾಗಿ ಒಪ್ಕೊಂಡು ನಿನ್ನ ಪ್ರೀತಿ ಮಾಡ್ತಿದ್ದಾರೆ. ಖುಷಿ ಪಡು. ಸುಬ್ಬಿ, ಏನು ಆಚೆ ಕೂತಿದ್ಯಾ? ಇದು ನಿಂಗೆ ಇಷ್ಟ ಅಂತ ಹೇಳ್ದಲ್ಲ, ತಗೋತೀನಿ. ಥ್ಯಾಂಕ್ಸ್ ಸೀತಮ್ಮ. ಏನೋ ಅಮ್ಮ ಮಗಳು ಇಬ್ರು ನನ್ನ ಮರ್ತ್ಬಿಟ್ರಾ? ಸುಬ್ಬಿ ಗುಬ್ಬಿಗೆ ಏನೋ ಸ್ಪೆಷಲ್ ಮಾಡ್ಕೊಟ್ಟಂಗಿದೆ ಸೀತಮ್ಮ. ಹೂವಪ್ಪ,
ಸೂಪರ್ ಡೂಪರ್ ಆಗಿದೆ. ನೀನು ತಿನ್ನು. ಯಮ್ಮಿ ಇನ್ ಮೈ ಟಮ್ಮಿ. ನೋಡಿ ರಾಮ್, ಸುಬ್ಬಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ. ಸಿಹಿ ಆಗಿದ್ರೆ ಎಷ್ಟು ಸತಾಯಿಸ್ತಿರ್ಲು ನಮ್ಮನ್ನ. ನಾನು ಸಿಹಿ ತರಾನೇ ಹಠ ಮಾಡಿದ್ರೆ ಸೀತಮ್ಮ ನನ್ನ ಸಿಹಿ ತರಾನೇ ಮುದ್ದು ಮಾಡ್ತಾಳೆ ಅನ್ಸುತ್ತೆ. ಸೀತಮ್ಮ, ಇದು ನಂಗೆ ಬೇಡ, ಸಾಕು. ನಾನು ರಾಮ್ ಹತ್ರ ಸಿಹಿ ಸತಾಯಿಸ್ತಾಳೆ ಅಂತ ಮಾತಾಡ್ತಿದ್ರೆ ನೀನು ಹಿಂಗೆ ಮಾಡ್ತಿದ್ಯಾ? ನೀನು ಸಿಹಿ ಥರ ಮಾಡೋಕ್ಕೆ ಟ್ರೈ ಮಾಡಬೇಡ. ಸುಬ್ಬಿ, ನೀನು ನೀನಾಗಿರು. ನನಗೆ ಈ ಥರ ಎಲ್ಲ ಆಡಿದ್ರೆ ಇಷ್ಟ ಆಗೋದಿಲ್ಲ. ಸೀತಾ, ಅಪ್ಪ, ನಾನೇನ್ ಮಾಡ್ದೆ? ನೀನು ಹಠ ಮಾಡಿದೆ ಅಲ್ವಾ? ಸೀತಮ್ಮ ಕೋಪ ಮಾಡ್ಕೊಂಡು ಹೋದ್ರು ಅಷ್ಟೆ. ಸೀತಮ್ಮನ್ಗೆ ನೀನು ಸುಬ್ಬಿಯಾಗಿರೋದೇ ಇಷ್ಟ. ನೀನು ನೀನಾಗೇ ಇರಬೇಕು. ಅರ್ಥ ಆಯ್ತಾ? ಕೂಡ ನೀನು ಆರಾಮಾಗಿ ತಿಂತಾ ಇರೋ, ನಾ ಬಂದೆ. ಓಕೆ? ಸುಬ್ಬಿ, ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು ನನ್ ತರ ಆಡ್ಬೇಡ, ನಿನ್ ತರಾನೇ ಇರು ಅಂತ. ಇಷ್ಟ ದಿನ ನಾನ್ ನಿನ್ ತರಾನೇ ಇರ್ತಿದ್ನಲ್ಲ, ಈಗ ಸಡನ್ ಆಗಿ ನನ್ ತರ ಇರು ಅಂದ್ರೆ ಹೇಗಿರ್ಲಿ? ಸೀತಮ್ಮನ್ಗೆ ನಾನ್ ನಿನ್ ತರ ಇದ್ರೆ ಇಷ್ಟ ಆಗುತ್ತೆ ಅಂತ ನಾನ್ ಹಾಗೆ ಮಾಡ್ದೆ. ಅಯ್ಯೋ ಪೆದ್ದು ಕಣೆ ನೀನು. ಏನು ಯೋಚನೆ ಮಾಡ್ತಾ ಇದ್ದೀರಾ ಸೀತಾ? ಯಾಕೋ ಸಿಹಿ ತುಂಬ ನೆನಪಾಗ್ತಿದ್ದಾಳೆ ರಾಮ್. ನಂಗೆ ಗೊತ್ತು ಸೀತಾ, ಸಿಹಿ ಪುಟನ ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ಅಂತ. ನಾನೇ ಅವಳನ್ನ ನೋಡಿದ್ದು 2 ವರ್ಷದಿಂದ. ನನಗೆ ಅವಳನ್ನ ಮರೆಯೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ಇನ್ನು ನೀವು ಅವಳನ್ನ ಹೆತ್ತಿರೋ ತಾಯಿ, ಅವಳೇ ಪ್ರಪಂಚ, ಅವಳೇ ಸರ್ವಸ್ವ ಅಂತ ಬದುಕ್ತಿದ್ರಿ. ಆಲ್ ಆಫ್ ಅ ಸಡನ್ ಹೀಗಾಗೋಯ್ತು. ಆದರೆ ಆ ಜಾಗಕ್ಕೆ ಸಿಹಿ ಥರನೇ ಇರೋ ಸುಬ್ಬಿನ ನಮ್ಮ ಮಗಳಾಗಿ ಕೊಟ್ಟಿದ್ದಾರೆ. ಹೌದು ರಾಮ್, ಆದರೆ ಸಿಹಿನೇ ಬೇರೆ, ಸುಬ್ಬಿನೇ ಬೇರೆ ಅಲ್ವಾ? ನನಗೆ ಸಿಹಿನ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವಳನ್ನೂ ಅವಳ ಜೊತೆ ಒಂದೇ ಒಂದ್ಸಲ ಮಾತಾಡಬೇಕು ರಾಮ್. ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ ಸೀತಾ. ಅವಳನ್ನ ಯಾವತ್ತೂ ಮಾತಾಡ್ಸೋಕ್ಕೆ ಆಗಲ್ವಾ ರಾಮ್? ಯಾಕಾಗಲ್ಲ ಸೀತಾ? ಸುಬ್ಬಿ ಇದ್ದಾಳಲ್ಲ, ಅವಳು ನಮ್ಮ ಮಗಳೇ ತಾನೆ. ಹೌದು, ಸುಬ್ಬಿನೂ ನಮ್ಮ ಮಗಳೇ. ಆದರೂ ಎಷ್ಟು ಆಶ್ಚರ್ಯ ಆಗತ್ತೆ ಅಲ್ವಾ ರಾಮ್? ಸಿಹಿ ಸುಬ್ಬಿ ನೋಡೋಕೆ ಒಂದೇ ಥರ ಇರ್ತಾರೆ. ಆದರೆ ಸುಬ್ಬಿ ನಾನು ಹೆತ್ತ ಮಗಳಲ್ಲ. ಮೊನ್ನೆ ತನಕ ಅವಳ ಪ್ರಪಂಚನೇ ಬೇರೆ ಇತ್ತು. ಸಿಹಿನ ಕಳ್ಕೊಂಡು ನಮಗೆ ಅವಳು ಸಿಕ್ಕಿದ್ಲು. ರಾಮ್, ನನ್ನ ಮನಸ್ಸು ಏನೇ ಹೇಳಿದ್ರು, ಏನೇ ಮಾತಾಡಿದ್ರು ಮತ್ತೆ ಮತ್ತೆ ಸಿಹಿ ಹತ್ರನೇ ಹೋಗುತ್ತೆ. ನಾನು ಮತ್ತೆ ಸಿಹಿನ ನೋಡಬೇಕು ಅಂತ ಅನ್ನಿಸ್ತಿದೆ. ಸಿಹಿ ಪುಟ 100 ಜನ್ಮಕ್ಕಾಗೋಷ್ಟು ಪ್ರೀತಿನ ನಮ್ಮ ಹತ್ರ ಬಿಟ್ಟೋಗಿದ್ದಾಳೆ. ಇನ್ನವಳ ನೆನಪಲ್ಲೇ ನಾವು ಕಾಣ್ಬೇಕಷ್ಟೆ. ಪಾಪ ಸೀತಮ್ಮ ನಾನು ಎಷ್ಟು ಮಿಸ್ ಮಾಡ್ಕೊಂತಿದ್ದಾಳೆ. ಸಿ
ಬಂಗಾರಿ ಎಲ್ಲೇ ಹೋಗಿದ್ದೆ ಇಷ್ಟು ದಿನ ನೀನು ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆಯ್ತಾ? ಸೀತಮ್ಮ ಬಾ ನನ್ನ ಜೊತೆ. ಎಲ್ಲಿಗೆ ಹೋಗ್ತಿದ್ಯಾ?